ನಾಳೆ ದಿವಸ ನಮ್ಮ BJP ಪಕ್ಷದ ನಾಯಕರು ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ಈ ಭಾಗದಲ್ಲಿ ಪ್ರಚಾರಕ್ಕಾಗಿ ಆಗಮಿಸ್ತಿದ್ದಾರೆ. ಅದರ ಪೂರ್ವಭಾವಿಯಾಗಿ ನಾವು ಇವತ್ತೆಲ್ಲರೂ ಎಲ್ಲ ಕಾರ್ಯಕರ್ತರ ಜೊತೆ ಎಲ್ಲ ಸ್ಥಳೀಯ ನಾಯಕರ ಜೊತೆ ಮಾತನಾಡಿ ನಾಳೆ ಒಂದು ಅಭೂತಪೂರ್ವ ಸ್ವಾಗತ ನೀಡಿ ಅವರಿಗೆ ಒಂದು ಪ್ರಚಾರ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕಂತೇಳಿ ಇವತ್ತು ನಾವೆಲ್ಲರೂ ಕೂಡಿ ಈ ಬಾರಿ ಹೋದ ಸರಿಗಿಂತ ಹೆಚ್ಚಿನ ಮತವನ್ನು ನಮ್ಮ ಕ್ಷೇತ್ರದಿಂದ ನಾವೆಲ್ಲರೂ ಸೇರಿ ಅವ್ರಿಗೆ ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಅದರ ಜೊತೆಗೆ ಇವತ್ತು ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ಒಬ್ಬ ಸಜ್ಜನ ರಾಜಕಾರಣಿ. ಈ ಬಿಡುವಿಲ್ಲದ ಇದರ ಸಮಯದಲ್ಲೂ ಸಹಿತ ಪ್ರತಿ ಗ್ರಾಮಕ್ಕಾದರೂ ಪ್ರತಿ ಗ್ರಾಮದವ್ರು ನಾನು ಭೇಟಿ ಆಗಬೇಕು, ಪ್ರತಿ ಗ್ರಾಮ ಪಂಚಾಯತಿ ಒಂದು ಕಾರ್ಯಕ್ರಮವನ್ನಾದರೂ ಕೊಡಬೇಕು ಅಂಥೇಳಿ ಗ್ರಾಮ ಪಂಚಾಯತಿ ವೈಸ್ ಕಾರ್ಯಕ್ರಮವನ್ನು ಈಗಾಗಲೇ ಶುರು ಮಾಡಿದ್ದಾರೆ. ನಾಳೆ ಗುಡ್ಡದಲ್ಲಿಕಟ್ಟಿ, ಬೆಂಡಲಗಟ್ಟಿ, ತವರಗೇರಿ ಮತ್ತು ಬೊಮ್ಮಿಗಟ್ಟಿ ಗ್ರಾಮಗಳಿಗೆ ಇಲ್ಲಿ ಬರ್ತಾ ಇದ್ದಾರೆ. ಅತ್ತೆ ಮೂಲ ನಾವು ನೋಡ್ತಾ ಇದ್ದೇವೆ, ಭಾಳಷ್ಟು ಅಭೂತಪೂರ್ವವಾದ ಬೆಂಬಲ ಎಲ್ಲ ಕಡೆ ವ್ಯಕ್ತವಾಗಿದೆ. ಇದನ್ನೆಲ್ಲ ನೋಡಿದರೆ ಕನಿಷ್ಠ 3 ರಿಂದ 4 ಲಕ್ಷ ಲೀಡ್ನಲ್ಲಿ ಅವರು ಆಯ್ಕೆ ಆಗೋದು ಖಚಿತ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ. ಗ್ರಾಮಸ್ಥರು, ಮಹಿಳಾ ಸಂಘದವರು, ಹಿರಿಯರು ಮತ್ತು ಯುವಕರು ಎಲ್ಲರೂ ಸೇರಿ ಅತ್ಯಂತ ದೊಡ್ಡ ಪ್ರಮಾಣದವಾಗಿ ಅವ್ರನ್ನ ಸ್ವಾಗತವನ್ನು ಮಾಡಿಕೊಂಡು ಅವರಿಗೆ ಮತವನ್ನು ಚಲಾವಣೆಯನ್ನು ಮಾಡ್ತೇವೆ ಅಂತಕ್ಕಂಥ ಒಂದು ಭರವಸೆಯನ್ನು ಎಲ್ಲ 4 ಗ್ರಾಮ ಪಂಚಾಯತಿಯ ಒಂದು ಮುಖಂಡರುಗಳಿರ್ಬೋದು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿರ್ಬೋದು, ಸ್ವಯಂ ಪ್ರೇರಿತವಾಗಿ ಒಂದು ಉತ್ಸಾಹದಿಂದ ಕೆಲಸ ಮಾಡ್ತಾಯಿದ್ದಾರೆ. ಈ ನಾವೊಂದು ಭರವಸೆ ಕೊಡ್ತೇವೆ. ನಮ್ಮ ಪ್ರಹ್ಲಾದ್ ಸಾಹೇಬರು ಪಾಸರಿಯನ್ನು ಲೀಡನ್ನು ತೊಗೊಂಡಿದ್ರು. ಆ ಹೆಚ್ಚಿನ ಲೀಡನ್ನು ನಾವು ಮೀರಿ ಮತ್ತು ಅತಿ ಹೆಚ್ಚು ಅವರನ್ನು ಮತಗಳಿಂದ ನಮ್ಮ ಕಲಘಟಗಿ ಮತಕ್ಷೇತ್ರದಿಂದ ನಾಗರಾಜನ ಚೆಬ್ಬಿಯವ್ರ ನೇತೃತ್ವದಲ್ಲಿ ಕೊಡ್ತೇವೆ ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ.